ವೆಲ್ಕಮ್ ಬ್ಯಾಕ್. ಕೊರೋನಾದಿಂದ ಮೃತಪಟ್ಟ ಅನಾಥರ ತಿಥಿ ಕಾರ್ಯವನ್ನು ಇವತ್ತು ಮಾಡ್ತಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಎರಡನೇ ಅಲೆ ಸಂದರ್ಭದಲ್ಲಿ ಕೋವಿಡ್ನಿಂದ 1200 ಜನ ಅನಾಥ ಶವಗಳನ್ನು ಸರ್ಕಾರನೇ ಅಂತ್ಯ ಸಂಸ್ಕಾರ ಮಾಡಿದರು. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಾವೇರಿ ನದಿಯಲ್ಲಿ ಅಸ್ಥಿಯನ್ನು ವಿಸರ್ಜನೆ ಮಾಡಿದರು. ಇದೀಗ ಪಿತೃಪಕ್ಷ ಹಿನ್ನೆಲೆಯಲ್ಲಿ ಪಕ್ಷ ನಡೀತಾ ಇದೆ. ಈಗ ಈ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮುಂದಾಳತ್ವವನ್ನು ತಗೊಂಡು ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಿದ್ದಾರೆ. ವೇದಬ್ರಹ್ಮ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ತಿಥಿ ಕಾರ್ಯ ನಡೀತಾ ಇದೆ. ಮೋಕ್ಷ, ನಾರಾಯಣ ಬಲಿ ಪೂಜೆ, ಗಣಪತಿ ಪೂಜೆ, ಕಳಸ ಪೂಜೆ, ಪ್ರಾಯಶ್ಚಿತ್ತ, ತಿಲಹೋಮ ಕೂಡ ನಡೆಯುತ್ತೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಮಂಡ್ಯ ಡಿಸಿ ಅಶ್ವಥಿ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಓಂ ಸುಮಕಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಕುಮಾರಗುರವೇ ನಮಃ, ಜಗದ್ಗುರುನಾಥಾಯ ನಮಃ, ಓಂ ಬಾಲಗಣಪತಯೇ ನಮಃ. ಬಂತು ವಿಶ್ವವಿಖ್ಯಾತ ಮೈಸೂರು ದಸರಾ 2021. ಮೈಸೂರಿನಲ್ಲಿ ಬೃಹತ್ ಸ್ವಚ್ಛತಾ ಅಭಿಯಾನ ಶುರುವಾಯಿತು. ಮೈಸೂರು ಮಹಾನಗರ ಪಾಲಿಕೆಯಿಂದ ಅಭಿಯಾನ ನಡೀತಾ ಇದೆ. ಮೈಸೂರಿನ ದೊಡ್ಡ ಕೆರೆ ಮೈದಾನದಿಂದ ಚಾಲನೆ ಸಿಕ್ತು. ಕಟ್ಟಡ ತ್ಯಾಜ್ಯದ ಡರ್ಬೀಸ್ ಸೇರಿ ಎಲ್ಲವನ್ನೂ ಕೂಡ ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಇದು. ಕಸಮುಕ್ತ ಮೈಸೂರು ಮಾಡುವ ಆಶಯ. ಶಾಸಕ ನಾಗೇಂದ್ರ, ಮೇಯರ್ ಸುನಂದ ಪಾಲ್ನೇತ್ರ, ಪಾಲಿಕೆ ಆಯುಕ್ತ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿ ಭಾಗಿಯಾದರು. 27 JCB, 27 ಲಾರಿಗಳು, 9 ಇಂಜಿನಿಯರ್ಸ್ಗಳು, 3 ಆರೋಗ್ಯಾಧಿಕಾರಿಗಳು ಸೇರಿ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. 65 ವಾರ್ಡ್ಗಳಲ್ಲಿ ಸ್ವಚ್ಛತಾ ಅಭಿಯಾನ ನಡೀತಾ ಇದೆ. 3 ದಿನಗಳ ಸ್ವಚ್ಛತಾ ಅಭಿಯಾನ, ಕಂಪ್ಲೀಟ್ ಮೈಸೂರು ಕ್ಲೀನ್. ಸೊ ಹಾಗಾಗಿ ದಸರಾ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಲಾಸ್ಟ್ ಇಯರ್ ಅಲ್ಲ, ದೇಶಕ್ಕೆ ಮಾದರಿ ಮೈಸೂರು ಅಂತ. ಬಿಕಾಸ್ ಮೈಸೂರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಳ ಹೆಸರು ಮಾಡಿತ್ತು. ಈಗ ಮತ್ತೆ ಮೈಸೂರನ್ನು ಕ್ಲೀನ್ ಮಾಡಿ, ಅಂದರೆ ಸ್ವಚ್ಛತೆಯಲ್ಲಿ ಅದನ್ನು ಮಾಡೋಕ್ಕೋಸ್ಕರ ಇವತ್ತಿಂದ 3 ದಿವಸದ ಅಭಿಯಾನ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಅಧಿಕಾರಿಗಳು ಸ್ವಚ್ಛತಾ ಅಭಿಯಾನ ಏನೇ ಮಾಡಲಿ, ಇವರು ಜನರು ಅದನ್ನು ಅರಿತುಕೊಂಡ್ರೆ ಮಾತ್ರ ಸ್ವಚ್ಛತೆಗೆ ಒಂದು ದೊಡ್ಡ ವ್ಯಾಲ್ಯೂ ಸಿಗುತ್ತೆ. ಬಿಕಾಸ್ ಕಸ ಎಸೆಯೋಕ್ಕೆ ಮುಂಚೆ ಒಂದ್ಸರಿ ನೆನಪಿಸ್ಕೋಬೇಕು, ಹೌದಲ್ಲ ಇಲ್ಲಲ್ಲ ಇಲ್ಲೇ ಎಸೆಯೋಣ, ಹೀಗೆ ತೊಗೊಂಡು ಹಾಕೋಣ, ಇಲ್ಲಿ ಡ್ರೈ ಕಸ ಹಾಕೋಣ, ಇಲ್ಲಿ ವೆಟ್ ಕಸ ಹಾಕೋಣ. ನಾವು ಒಂದು ಜವಾಬ್ದಾರಿ ಪಾಲನೆ ನಮಗೂ ಇದೆ, ನಾವು ಆ ಕೆಲಸ ಮಾಡೋಣ ಅಂತ ಜನರು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಸುಸೂತ್ರವಾಗಿ ಸ್ವಚ್ಛತೆ ಈ ಅಭಿಯಾನಕ್ಕೊಂದು ಅರ್ಥ ಬರುತ್ತೆ ಅಂತ ಅನ್ಸುತ್ತೆ. ಇಲ್ಲಿಗೆ ಈ ಹೊತ್ತಿನ ನ್ಯೂಸ್ ಮುಗಿಸಿ